ಸ್ನೇಹಿತರೆ ನಮಸ್ಕಾರ. ರಾಜ್ಯ ಬಿಜೆಪಿಯಲ್ಲಿ ಕಂಡು ಕೇಳಿರದ ಒಂದು ಬೆಳವಣಿಗೆ ನಡೆದಿದೆ. ನೀವು ಯಾರು ಕೂಡ ಯೋಚನೆಯೂ ಕೂಡ ಮಾಡದಂತಹ ಒಂದು ಸ್ಟೇಟ್ಮೆಂಟನ್ನು ಒಬ್ಬ ನಾಯಕ ಕೊಟ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಂಬರ್ 3 ಪೊಸಿಷನ್ನಲ್ಲಿರುವಂಥ ನಾಯಕ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅದು. ಹಾಗಾಗಿ ಈ ಸ್ಟೇಟ್ಮೆಂಟ್ ಬಗ್ಗೆ ಭಾರಿ ಗಮನ ಸೆಳೆಯುವಂತಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ನಡೀತಿರುವಂಥದ್ದನ್ನು ನೀವು ಗಮನಿಸಿರ್ತೀರ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ಗಳು. ಆದರೆ ಇಂಥದ್ದೊಂದು ಡೆವಲಪ್ಮೆಂಟ್ ನಡಿಬಹುದು ಅಂತ ಹೇಳ್ಬಿಟ್ಟು ಯಾರೂ ಕೂಡ ಯೋಚನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ. ಇದು ಅತಿ ದೊಡ್ಡ ತೀರ್ಮಾನ. ರಾಜ್ಯ ಬಿಜೆಪಿಯ ನಾಯಕತ್ವದ ಬಗ್ಗೆ ದೊಡ್ಡ ತೀರ್ಮಾನವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಯಾರೂ ಕೂಡ ಊಹೆಯನ್ನು ಮಾಡಿರದಂತಹ, ಎಕ್ಸ್ಪೆಕ್ಟ್ ಮಾಡಿರದಂಥ ಸರ್ಪ್ರೈಸನ್ನು ಹೈಕಮಾಂಡ್ ಕೊಟ್ಟಿದೆ. ಅದು ಕೂಡ BL ಸಂತೋಷ್ ಅವರಿಂದನೇ ಈ ಟ್ವಿಸ್ಟನ್ನು ಕೊಡಿಸಿರುವಂಥದ್ದು. ಈಗ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸಂಚಲನ ಸೃಷ್ಟಿಸಲಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾದರೆ ಏನಾಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೆ ವಿಡಿಯೋವನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಬಿಜೆಪಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳಿಂದ ಉತ್ತರನೇ ಸಿಗ್ತಾ ಇರಲಿಲ್ಲ. ವಿಜೇಂದ್ರ ಅವರ ಅಧ್ಯಕ್ಷ ಕುರ್ಚಿಯಲ್ಲಿ ಬದಲಾವಣೆ ಆಗುತ್ತಾ ಆಗಲ್ವಾ ಅಂತೇಳಿ. ಬದಲಾವಣೆ ಆಗ್ತಿದ್ದೇ ಅನ್ನುವಂತಹ ಮಾಹಿತಿ ಇದ್ದರೂ ಕೂಡ ಡೋಂಟ್ ಕೇರ್ ಅಂತ ಹೇಳಿ ಓಡಾಡ್ಕೊಂಡಿದ್ದಂತಹ ವಿಜೇಂದ್ರ ಅವರು ಇಲ್ಲಿ ಎಲ್ಲ ರೀತಿಯಾದಂತಹ ಪಕ್ಷ ಚಟುವಟಿಕೆಯ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾನೆ ಬಂದರು. ಬೆಂಗಳೂರು, ಮಂಗಳೂರು, ಹೀಗೆ ಉತ್ತರ ಕರ್ನಾಟಕ ಎಲ್ಲ ಕಡೆಯೂ ಕೂಡ ಒಂದೊಂದು ರೀತಿಯಾದಂತಹ ಮೀಟಿಂಗ್ಗಳನ್ನು ಮಾಡಿ ಬೇರೆ ಬೇರೆ ರೀತಿಯಾದಂತಹ ಡೆವಲಪ್ಮೆಂಟ್ಗಳಿಗೂ ಕೂಡ ಕಾರಣರಾದರು. ಇನ್ನು ಲಿಂಬಾವಳಿ ಅವರನ್ನು ಕರ್ಕೊಂಡ್ಬಂದು ಮಾತನಾಡಿಸಿದ್ರು, ಜೊತೆಗೆ ಜೋಶಿ ಅವರನ್ನು ಕರ್ಕೊಂಡ್ಬಂದು ಮಾತನಾಡಿಸಿದ್ರು, ಅಶ್ವಥ್ ನಾರಾಯಣ ಅವರ ಮನೆಯಲ್ಲಿ ಊಟವನ್ನು ಮಾಡಿಸಿದ್ರು. ಏನೇ ಮಾಡಿದ್ರೂ ಕೂಡ ಯಾರೂ ಕೂಡ ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಿರಲಿಲ್ಲ. ಧರ್ಮಸ್ಥಳ ಚಲೋದಲ್ಲಿ ಗೊತ್ತಾಯಿತು, ಮದ್ದೂರು ಹೋರಾಟದಲ್ಲಿ ಗೊತ್ತಾಯಿತು ಎಷ್ಟು ಭಿನ್ನಾಭಿಪ್ರಾಯ ಇಲ್ಲಿ ಇದೆ ಅಂತೇಳಿ. ಜೊತೆಗೆ CT ರವಿ ಆಗಿರ್ಬೋದು, ಈ R ಅಶೋಕ್ ಆಗಿರ್ಬೋದು, ಅವರಿಬ್ಬರಿಗೆ ಪರಸ್ಪರ ನೋಡಿದ್ರೆ ಆಗ್ತಿಲ್ಲ. ವಿಜೇಂದ್ರನ ನೋಡಿದ್ರೆ ಬಹುತೇಕ ನಾಯಕರಿಗೆ ಆಗ್ತಾನೆ ಇಲ್ಲ. ಇನ್ನು ಉಚ್ಚಾಟಿತ BJP ನಾಯಕರಿಗಂತೂ ವಿಜೇಂದ್ರ ಹೆಸರು ಹೇಳಿದ್ರೂ ಕೂಡ ಆಗ್ತಾಯಿಲ್ಲ. ಹೀಗಾಗಿ ವಿಜೇಂದ್ರ ಅವರ ಬದಲಾವಣೆ ಆಗೇ ಬಿಡ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಿಬಿಡ್ತಾರೆ ಅನ್ನುವಂತಹ ಒಂದು ಊಹೆ, ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇತ್ತು. ಇನ್ನು ಹೈಕಮಾಂಡು ಎಲ್ಲಾದರೂ ಒಂದು ಕಡೆ ಈ ರೀತಿ ಮಾಡಿಬಿಟ್ರೆ ಮುಂದಿನ ಕತೆ ಏನು ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಲೋಕಲ್ ಬಾಡಿ ಎಲೆಕ್ಷನ್ ಇರ್ಬೋದು, ಜೊತೆಗೆ ಮುಂದಿನ ವಿಧಾನಸಭೆ ಚುನಾವಣೆ ತಯಾರಿ ಇರ್ಬೋದು, JDS ಜೊತೆಗೆ ಮೈತ್ರಿಯ ತಾಳಮೇಳ ಸರಿ ಹೊಂದಿಸ್ಕೊಂಡು ಹೋಗೋದಿರ್ಬೋದು, ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ನಾಯಕತ್ವ ಅನ್ನುವಂತಹ ಕ್ಲಾರಿಟಿಯನ್ನು ಕೊಡದೆ ಈಗ ಇರುವಂಥ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಹೋದರೆ ಸರಿ ಹೋಗೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಬಂದಿರುವಂತಹ BJP ಹೈಕಮಾಂಡ್ ಈಗ BL ಸಂತೋಷ್ ಅವರ ಮೂಲಕ ಒಂದು ಉತ್ತರವನ್ನು ಕೊಟ್ಟು ಕಳಿಸಿದೆ. BL ಸಂತೋಷ್ ಅವರು ಈ ಎಲ್ಲ ಡೆವಲಪ್ಮೆಂಟ್ಗಳಿಗೂ ಈಗ ದೊಡ್ಡದೊಂದು ಟ್ವಿಸ್ಟನ್ನೇ ಕೊಟ್ಟಿದ್ದಾರೆ. ಅಚ್ಚರಿಗೆ ಕಾರಣವಾಗಿದೆ BL ಸಂತೋಷ್ ಅವರ ನಡೆ. ಹೌದು, ಯಲಹಂಕದ ರಮಣ ರೆಸಾರ್ಟ್ನಲ್ಲಿ BJP ರಾಜಕೀಯ ಚಿಂತನಾ ಶಿಬಿರ ನಡೀತು. ಸೆಪ್ಟೆಂಬರ್ 18, 19ರಂದು ಈ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ಒಂದು ಬಹುದೊಡ್ಡ ಘೋಷಣೆ ಮೊಳಗಿದೆ. ಆ ಘೋಷಣೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. BJP ಹೈಕಮಾಂಡ್ ಈ ನವೆಂಬರ್ನಲ್ಲಿ ಕರ್ನಾಟಕ BJP ಅಥವಾ ಕಾಂಗ್ರೆಸ್ ಓವರಾಲ್ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ಆಧಾರದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗಿದೆ. ಅಂದರೆ ಕಾಂಗ್ರೆಸ್ನಲ್ಲಿ ಆಗುವಂಥ ಡೆವಲಪ್ಮೆಂಟ್ನ ಬೇಸಿಸಲ್ಲಿ BJP ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದು ಮೂಲಗಳ ಮಾಹಿತಿ. ಇನ್ನು ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಅಸೆಂಬ್ಲಿ ಚುನಾವಣೆಗೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಂತಹ MLA MP ಎಲ್ಲರನ್ನೂ ಕೂಡ ಕೂರಿಸ್ಕೊಂಡು ಮುಂದೆ ಕ್ಯಾಂಡಿಡೇಟ್ಗಳು ಯಾರ್ಯಾರು ಸೋತಿದ್ದಾರಲ್ಲ ಅವರನ್ನು ಕೂಡ ಕೂರಿಸ್ಕೊಂಡು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡಲಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಅವರಿಂದನೂ ಕೂಡ ಸಲಹೆಗಳನ್ನು ಸ್ವೀಕರಿಸಲಾಗಿದೆ. ಇದರಲ್ಲಿ ಕೇಂದ್ರದಿಂದ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಆಗಮನಿಸಿದರು ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ BL ಸಂತೋಷ್ ಅವರು ಕೂಡ ಭಾಗಿಯಾಗಿದ್ದರು. ಎಲ್ಲ ಮೀಟಿಂಗ್ ಆಗುತ್ತೆ. ಪಕ್ಷದ ಸಮನ್ವಯ, ಸಂಘಟನೆ, ಆಡಳಿತ ಮತ್ತು ಈ ಆಡಳಿತ ಪಕ್ಷವನ್ನು ಎದುರಿಸುವುದು ಹೇಗೆ ಎಲ್ಲವನ್ನು ಕೂಡ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಮೀಟಿಂಗ್ ಆಗುತ್ತೆ. ಆದರೆ ಕಡೆಯಲ್ಲಿ ಸಂತೋಷ್ ಅವರು ಮಾತನಾಡೋದಕ್ಕೆ ಎದ್ದು ನಿಲ್ತಾರೆ. ಆಗ ವಿಜೇಂದ್ರ ವಿರೋಧಿಗಳಿಗೆ ನಿರೀಕ್ಷೆ ಇದ್ದಿದ್ದೇನು ಅಂತ ಹೇಳಿದ್ರೆ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ವಿಜೇಂದ್ರ ಅವರನ್ನು ಅಂತ ಹೇಳಿ. ಆದರೆ ಎಲ್ಲರ ನಿರೀಕ್ಷೆಯೂ ಕೂಡ ಉಲ್ಟಪಲ್ಟಾಗಿತ್ತು. ಸಂತೋಷ್ ಅವರ ಭಾಷಣ ತುಂಬ ಸೂಕ್ಷ್ಮವಾಗಿತ್ತು. ಎಚ್ಚರಿಕೆಯ ಸಂದೇಶ ಕೊಟ್ಟು ಹೋಗ್ತಾರೆ ಅಂಥೇಳಿ ಅಂದ್ಕೊಂಡಿದ್ದಂಥವ್ರಿಗೆ ವೆರಿ ಸರ್ಪ್ರೈಸಿಂಗ್ ಆಗಿ ಈ ಸಂತೋಷ್ ಅವರ ಮಾತುಗಳು ಕೂಡಿತ್ತು. ಸಾಮಾನ್ಯವಾಗಿ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಅಂದರೆ ಸಂತೋಷ್ ಅವರಿಗೆ ಯಾವ ರೀತಿ ಒಂದು ರೀತಿಯಲ್ಲಿ ಸಂತೋಷು ಯಾವ ಕಾರಣಕ್ಕೂ ಕೂಡ ವಿಜೇಂದ್ರ ಆ್ಯಂಡ್ ಯಡಿಯೂರಪ್ಪನವ್ರನ್ನ ಒಪ್ಪೋದಲ್ಲ, ಯಾವ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ, ಜೊತೆಗೆ ಸಪೋರ್ಟಿವ್ ಕೂಡ ಅಲ್ಲ. ಆದರೆ ಈ ಬಾರಿ ಮಾತ್ರ ಅಂದರೆ ಮೊನ್ನೆ ಮಾತನಾಡಿದಂಥ ಮಾತನ್ನು ಕೇಳಿ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ದಾರೆ.
ಡೆಲ್ಲಿಯಲ್ಲಿ ಆಗಿರುವಂಥ ಡೆವಲಪ್ಮೆಂಟ್ ಬಗ್ಗೆ ಶಾಕ್ ಆಗಿದ್ದಾರೆ, ಸರ್ಪ್ರೈಸ್ ಹೊಂದಿದ್ದಾರೆ. ಯಾಕೆ? ಇನ್ನು ವಿಜೇಂದ್ರ ಬಗ್ಗೆ ಹೈಕಮಾಂಡ್ಗೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಹೋಗಿತ್ತು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸು ವಿಜೇಂದ್ರ ಅವರ ವಿರುದ್ಧ ಹೋಗಿತ್ತು ಅನ್ನೋದು ನಿಮಗೂ ಕೂಡ ಗೊತ್ತಿರುವಂಥದ್ದೇ. ಇದರ ಜೊತೆಗೆ ಮತ್ತೊಂದು ವಿಚಾರವೂ ಕೂಡ ಇದೆ. ಏನು? ಈ ಸಂತೋಷ್ ಅವರು ಒಂದು ದೊಡ್ಡ ಘೋಷಣೆಯನ್ನೇ ಇಲ್ಲಿ ಘೋಷಣೆ ಮಾಡಿಬಿಡ್ತಾರೆ ಅಥವಾ ಮೊಳಗಿಸಿ ಬಿಡ್ತಾರೆ. ಸಂತೋಷ್ ಅವರು ಏನಂತೇಳಿ ಹೇಳಿದ್ದಾರೆ? ಸಣ್ಣ ವಯಸ್ಸು ಅಂತಾರಲ್ಲ ವಿಜೇಂದ್ರಗೆ, ಅನುಭವ ಇಲ್ಲ ಅಂತಲೂ ಕೂಡ ಹೇಳ್ತಿರಲ್ಲ. ಯೋಗಿ ಆದಿತ್ಯನಾಥ್ ಅವರಿಗೆ ಅಧಿಕಾರಕ್ಕೆ ಬಂದಾಗ ಪಕ್ಷದ ಜವಾಬ್ದಾರಿ ಹೊತ್ತಾಗ ಬರೀ 29 ವರ್ಷ. ಅದನ್ನು ನಾವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ವಿಜೇಂದ್ರ ಅವರು ಅತ್ಯಂತ ಸಮರ್ಪಕವಾಗಿ ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಪಕ್ಷ ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು, ಕೈ ಜೋಡಿಸಿ ಅವರ ಜೊತೆಗೆ ನಿಲ್ಲಬೇಕು ಅನ್ನುವಂಥ ವಿಚಾರವನ್ನು ಹೇಳೋದ್ರ ಮೂಲಕ ಬಹುದೊಡ್ಡ ಘೋಷಣೆಯನ್ನು ಮೊಳಗಿಸ್ತಾರೆ. ಯಾವಾಗ BL ಸಂತೋಷ್ ಇಂಥದ್ದೊಂದು ಮಾತನ್ನು ಹೇಳ್ತಾರೋ ಆಗ ಇಡೀ ಸಭೆ ಫುಲ್ ಸೈಲೆಂಟ್ ಆಗಿಬಿಡುತ್ತೆ. ಈ ಸಂತೋಷ್ ಅವರ ಘೋಷಣೆಯನ್ನು ಕೇಳಿ ಅಷ್ಟೇ ಅಲ್ಲ, ಇಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆದು ಬಿಡ್ತಾರೆ. ಆಗ ಒಂದು ಕ್ಷಣ ಇಡೀ ಸಭೆ ಏನಾಗ್ತಿದೆ ಅನ್ನುವಂಥ ಕನ್ಫ್ಯೂಷನಲ್ಲಿ ಬಿದ್ದು ಬಿಡುತ್ತೆ. ಈ ಜಾತಿ ಗಣತಿ ಆಗ್ತಿದೆ. ಜಾತಿ ಗಣತಿ ವಿಚಾರದಲ್ಲಿ ಲಿಂಗಾಯತ ಸಮುದಾಯ ಹಿಂದೂ ಅಂತೇಳಿ ಬರಿಬೇಕು, ಪ್ರತ್ಯೇಕ ಧರ್ಮ ಲಿಂಗಾಯತ ಅಂತೇಳಿ ಬರಿಬೇಕು ಅನ್ನುವಂಥ ಗೊಂದಲ ಜಟಾಪಟಿ ನಡೀತಿರುವಂಥ ಸಂದರ್ಭದಲ್ಲಿ ವಿಜೇಂದ್ರ ಲಿಂಗಾಯತ ಸಮುದಾಯದವರು ಆಗಿರೋದ್ರಿಂದ ಅವರಿಗೆ ಒತ್ತಡ ಇರುತ್ತೆ. ಸಮುದಾಯದ ಪೀಠಗಳೆಲ್ಲದೂ ಕೂಡ ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇರ್ತವೆ. ಜೊತೆಗೆ ನಾವು ಕೂಡ ಒತ್ತಡವನ್ನು ಹಾಕ್ತೀವಿ. ಸೊ ದಟ್ಟು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿಬಿಟ್ಟು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಸಂತೋಷ್ ಮಾಡಿದ್ದಾರೆ. ಜೊತೆಗೆ ಬೆನ್ನು ತಟ್ಟುವಂಥ ಕೆಲಸವನ್ನೂ ಕೂಡ ಮಾಡಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಎಕ್ಸಾಂಪಲನ್ನು ಕೊಡೋದ್ರ ಮೂಲಕ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಕುರ್ಚಿ ನಿನ್ನದೇ ಗುರು ಅಂತಲೂ ಕೂಡ ಇಂಡೈರೆಕ್ಟ್ಲಿ ಸಂದೇಶವನ್ನು ರವಾನಿಸಿದ್ದಾರೆ. ಅಲ್ಲಿಗೆ ಸದ್ಯಕ್ಕಂತೂ ವಿಜೇಂದ್ರ ಅವರ ಬದಲಾವಣೆ ಇಲ್ಲ ಅನ್ನೋದು ಸ್ಪಷ್ಟವಾಯಿತು. ರಾಜ್ಯ BJPಗೆ ನೂತನ ಅಧ್ಯಕ್ಷರ ಆಯ್ಕೆ ಇಲ್ಲ ಅನ್ನೋದು ಕೂಡ ಕ್ಲಿಯರ್ ಆಯಿತು. ವಿಜೇಂದ್ರನೇ ಮುಂದುವರಿಯೋದು ಕೂಡ ಸ್ಪಷ್ಟವಾಯಿತು. ಅದಕ್ಕೆ ಕಾರಣವೂ ಕೂಡ ಇದೆ. ಎಲ್ಲರ ನಿರೀಕ್ಷೆಯನ್ನು ಮೀರಿ ರಾಜ್ಯಾಧ್ಯಕ್ಷರು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು BL ಸಂತೋಷ್ ಅವರು ಕೊಟ್ಟಿರುವಂಥ ಫುಲ್ ಮಾರ್ಕ್ಸ್ ಇದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಈ ಮೂಲಕ ರಾಜ್ಯ BJP ಅಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದಂತಾಗಿದೆ. ಇನ್ನೇನೋ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಅವರ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡಿ ವಿಜೇಂದ್ರ ಅವರ ಬಗ್ಗೆ ಮಾತನಾಡಿ ಎಲ್ರಿಗೂ ಕೂಡ ಪಾಠವನ್ನು ಮಾಡಿ BL ಸಂತೋಷ್ ಓ ಏನಪ್ಪ ಇದು ಅಂತ ಹೇಳಿಬಿಟ್ಟು ಹೊಸ ಬೆಳವಣಿಗೆಗೆ ನಾಂದಿಯನ್ನು ಹಾಡಿದ್ದಾರೆ. ಇನ್ನೊಂದು ಇಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರವೂ ಕೂಡ ಇದೆ. ಇದರ ಹಿಂದೆ ಯಾರನ್ನ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡದೇ ಇರೋದ್ರ ಹಿಂದೆ ಸಾಕಷ್ಟು ಲೆಕ್ಕಾಚಾರ ಇದೆ. ಒಂದು ಮುಂದೆ ಬರುವಂಥ ಚುನಾವಣೆಗಳು, ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು, BBMP ಚುನಾವಣೆ ಇರ್ಬೋದು, ಹಾಗೆಯೇ ಬೇರೆ ಬೇರೆ ಚುನಾವಣೆಗಳಿರ್ಬೋದು. ಇದ್ರ ಜೊತೆಗೆ ನವೆಂಬರ್ನಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ಕಡೆ ಇದು ಚರ್ಚೆ ಆಗ್ತಿದೆ. ಇದು ಸುಳ್ಳು ಸತ್ಯನೋ ಗೊತ್ತಿಲ್ಲ, ಆದರೆ ಇಂಥದ್ದೊಂದು ಡೆವಲಪ್ಮೆಂಟ್ ನಡೀತಿದೆ. ಏನು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ನವೆಂಬರ್ನ ನಂತರ ಯಾಕೋ ಕಾಂಗ್ರೆಸ್ನಿಂದ ಹೊರಗಡೆ ಬರುವಂಥ ಚಾನ್ಸಸ್ ಇದೆ. ಒಂದಷ್ಟು ಶಾಸಕರನ್ನು ಕರ್ಕೊಂಡು ಹೊರಗಡೆ ಬರ್ತಾರಂತೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಬಟ್ ಆದರೆ ಇಂಥದ್ದೊಂದು ಸಂದೇಶ ಬಂದಿದೆ ಅಮಿತ್ ಶಾ ಅವರಿಂದ. ಈ ಸಂದೇಶವನ್ನೇ ಸಂತೋಷ್ ಅವರು ಇಲ್ಲಿ ರವಾನಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ರಾಜಕೀಯ ಡೆವಲಪ್ಮೆಂಟ್ಗಳಿಗೆ ಈಗ ಹೊಸ ಅಧ್ಯಕ್ಷರಾದರೆ ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗ್ತದೆ. ವಿಜೇಂದ್ರ ಅವ್ರಿಗೆ ಎಲ್ಲದೂ ಕೂಡ ಗೊತ್ತಿರೋದ್ರಿಂದ ಮತ್ತು ಇದುವರೆಗೆ ಎಲ್ಲದನ್ನು ಕೂಡ ನೀಟಾಗಿ ಹ್ಯಾಂಡಲ್ ಮಾಡಿರೋದ್ರಿಂದ ಮುಂದೆ ಕೂಡ ಅವರಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬಿಹಾರ ಚುನಾವಣೆ ಆಗ್ತಿದ್ದಂತೆ ಕರ್ನಾಟಕದ ಪೊಲಿಟಿಕ್ಸ್ನಲ್ಲೂ ಕೂಡ ನಿರೀಕ್ಷೆ ಮಾಡದಂಥ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜಾತಿ ಗಣತಿಯ ವಿಚಾರದಲ್ಲಿ DK ಶಿವಕುಮಾರ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ. ಸೊ ದಟ್ ಪದೇ ಡೆಲ್ಲಿಗೆ ಹೋಗಿ ಬರ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ಬಲ ತುಂಬ್ತೀನಿ ಹಾಗೆ ಹೀಗೆ ಅಂತೇಳಿ ಹೇಳ್ತಿದ್ದಂಥ DK ಶಿವಕುಮಾರ್ ಅವರು ನವೆಂಬರ್ನ ನಂತರ ಏನಾದರೂ ಒಂದು ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ನಡೆಯುವಂಥ ಚಾನ್ಸಸ್ ಇರ್ತದೆ. ಅಂತಹ ಸಮಯದಲ್ಲಿ ಈಗ ನಾವು ಬೆಂಬಲವಾಗಿ ನಿಲ್ಲೇಬೇಕಾಗ್ತದೆ ಯಾರಿಗೆ, ವಿಜೇಂದ್ರಗೆ ಅನ್ನುವಂತಹ ವಿಚಾರ. ಹಾಗೆಯೇ ಮತ್ತೊಂದು ಕಡೆ ಈಗ ಯಾರ್ಯಾರನ್ನ ಉಚ್ಚಾಟನೆ ಮಾಡಿದ್ದಾರೆ ನೋಡಿ, ಅವರೆಲ್ಲರನ್ನು ಕೂಡ ವಾಪಸ್ ಕರ್ಕೊಂಬರುವಂತಹ ತೀರ್ಮಾನ. ಈಗ ಯತ್ನಾಳ್ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಇನ್ನುಳಿದಂಥ ನಾಯಕರಾಗಿರ್ಬೋದು, ಒಬ್ಬೊಬ್ಬರನ್ನೇ ನಿಧಾನಕ್ಕೆ BJPಗೆ ವಾಪಸ್ ಕರ್ಕೊಂಬರೋವಂಥದ್ದು, ವಾಪಸ್ ಕರ್ಕೊಂಬಂದು ಅವರಿಗೆ ಸೂಕ್ತವಾದಂಥ ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ಕೂಡ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳುವಂಥದ್ದು, ಈ ರೀತಿಯಾದಂಥ ಪ್ಲಾನ್ಗಳನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ತುಂಬ ಈ ಬೆಣ್ಣೆಲ್ಲಿ ಕೂದಲು ತೆಗೆಯೋದು ಅಂತೇಳಿ ಹೇಳ್ತಾರಲ್ಲ, ಆ ರೀತಿಯೇ ಇಲ್ಲಿ BJPಯ ನಾಯಕರು ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಏನೇ ಭಿನ್ನಾಭಿಪ್ರಾಯಗಳು ಇರಬಹುದು ನಿಮ್ಮ ನಡುವೆ, ಆದರೆ ಒಗ್ಗಟ್ಟು ಅನ್ನೋದನ್ನು ಎಲ್ಲೂ ಕೂಡ ಮರಿಬಾರದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ
ಈ BJP ಹೈಕಮಾಂಡ್ ಈಗಾಗಲೇ ಎಷ್ಟು ಸ್ಟ್ರಾಂಗ್ ಅನ್ನೋದು ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇಲ್ಲೂ ಕೂಡ ಹಾಗೆ ಸಂತೋಷ್ ಅವರ ಮೂಲಕ BL ಸಂತೋಷ್ ಅವರ ಮೂಲಕ ನೇರವಾದಂಥ ಮೀಟಿಂಗನ್ನು ಮಾಡಿಸಿ ಕೆಲವೊಂದಷ್ಟು ಸಂದೇಶವನ್ನು ಕೊಟ್ಟು ಮುಂದಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಸದ್ಯಕ್ಕೆ ನಡೀಬಹುದಾದಂತಹ ವಿದ್ಯಮಾನಗಳು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟು ಇಲ್ಲಿ ವಿಜೇಂದ್ರ ಆ್ಯಂಡ್ ಟೀಮಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಸದ್ಯಕ್ಕೆ ಬದಲಾವಣೆ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಇದು ವಿಜೇಂದ್ರ ಮತ್ತು ಯಡಿಯೂರಪ್ಪ ಮತ್ತು ಇತರ ನಾಯಕರ ಬಲವನ್ನು ಹೆಚ್ಚಿಸಿದೆ, ಆ ಗುಂಪಿನ ಬಲವನ್ನು ಹೆಚ್ಚಿಸಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಹಾಗಂದ ಮಾತ್ರಕ್ಕೆ ಈ ಆಪೋಸಿಟ್ ವಿಜೇಂದ್ರ ಟೀಮ್ ಇದೆಯಲ್ಲ ಅದು ಸುಮ್ಮನಿರುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ DK ಶಿವಕುಮಾರ್ ಬಗ್ಗೆ ಬರ್ತಿರುವಂಥ ಮಾತುಗಳ ಬಗ್ಗೆಯೂ ಕೂಡ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಇದ್ದಾವೆ. ಓವರಾಲ್ ಆಗಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.